ನಾರಾಯಣ ನಮಸ್ತೆ ನಮಸ್ತೆ ನಾರಾಯಣ ನಮಸ್ತೆ ಶ್ರೀರಮಾ ಮನೋಹರ ಶುಭಕರ ಪರಾತ್ಪರ ಹೇ ನಾರಾಯಣ ನಮಸ್ತೆ ನಮಸ್ತೆ. ನಮಸ್ಕಾರ ವೀಕ್ಷಕರೇ. ಹಿಂದೆ ಒಂದು ನದಿ ಪರಿಚಯ ಮಾಡಿಕೊಡ್ತಿದ್ದೆ, ಸುಮಾರು ನದಿಗಳನ್ನು ಪರಿಚಯ ಮಾಡಿದೆ. ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದೀನಿ. ಬಗೆ ಬಗೆಯ ವ್ರತಗಳ ಪೂರ್ವದಲ್ಲಿ ನದಿ ಸ್ನಾನದ ಪದ್ಧತಿ ಇದೆ. ಎರಡು ನದಿಗಳ ಸಂಗಮ ಕ್ಷೇತ್ರವು ಪ್ರಯಾಗ ಎಂದು ಕರೆಯುತ್ತಾರೆ. ಎರಡು ನದಿಗಳು ಒಂದು ಕಡೆ ಸೇರಿದಾಗ ಅದನ್ನು ಪ್ರಯಾಗ ಅಂತ ಕರೀತಾರೆ. ಇಂತಹ ಪ್ರಯಾಗದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯಪ್ರದ ಎಂದು ನಂಬಲಾಗಿದೆ. ನದಿ ಸ್ನಾನ ಎಂದರೆ ಕೇವಲ ನದಿಯಲ್ಲಿ ಮುಳುಗಿ ಏಳುವುದಲ್ಲ. ನದಿಯಲ್ಲಿ ಸುಮ್ಮನೆ ಮುಳುಗ್ಬಿಟ್ಟು ಎದ್ದೇಳೋದು ಅಂತ ಅಲ್ಲ, ಅದಕ್ಕೆ ಒಂದು ಪದ್ಧತಿ ಇದೆ. ಸ್ನಾನದ ಪೂರ್ವದಲ್ಲಿ ನದಿಯನ್ನು ಪೂಜಿಸುತ್ತಾರೆ. ಸ್ನಾನದ ಬಳಿಕ ಅದೇ ನೀರಿನಿಂದ ಆಕೆಗೆ ಅರ್ಘ್ಯವನ್ನು ನೀಡಲಾಗುತ್ತದೆ. ಗಂಗೆಯು ಸರ್ವಶ್ರೇಷ್ಠ ನದಿ ಎಂದು ಪೂಜಿತವಾಗಿದ್ದಾಳೆ. ಎಲ್ಲ ಸಂದರ್ಭಗಳಲ್ಲೂ ಗಂಗೋದಕವನ್ನು ಪಡೆಯುವುದು ಸಾಧ್ಯವಿಲ್ಲ. ಎಲ್ಲ ಸಮಯದಲ್ಲೂ ಗಂಗೋದಕನ ತಗೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಬಳಸುವ ನೀರನ್ನೇ ಗಂಗೆ ಎಂದು ಭಾವಿಸುವ ಪದ್ಧತಿ ಇದೆ. ನದಿಯು ಉದ್ಧರಿಸುವವಳು, ಸ್ವರ್ಗವನ್ನು ದಯಪಾಲಿಸುವವಳು ಎಂದು ಭಾವಿಸಿ ಹಿರಿಯರ ಅಸ್ಥಿಯನ್ನು ಗಂಗೆಯಲ್ಲಿ ಅಥವಾ ಇತರ ನದಿ ಸಮುದ್ರಗಳಲ್ಲಿ ವಿಸರ್ಜಿಸಲಾಗುತ್ತದೆ. ಹಿರಿಯರ ಅಂದರೆ ಶ್ರಾದ್ದಕ್ಕೋಸ್ಕರ ಸತ್ತವ್ರದ್ದು ಅಸ್ಥಿಗಳನ್ನು ಅಲ್ಲಿಗೆ ಹಾಕ್ತಾರೆ. ಉದ್ಧಾರನೂ ಮಾಡ್ತಾಳೆ, ಸ್ವರ್ಗವನ್ನು ಗಂಗೆ ಕೊಡ್ತಾಳೆ ಅನ್ನೋ ನಂಬಿಕೆ ಎಲ್ಲರಿಗೂ ನಮ್ಮಲ್ಲಿ